ಶ್ರೀ ಗುರುಚರಿತ್ರೆ ಪಾರಾಯಣ ಗ್ರಂಥ ಸರಳ ಕನ್ನಡದಲ್ಲಿ 6ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತೈ ನಮಃ. ಗುರುಭ್ಯೋ ನಮಃ. ಈ ರೀತಿಯಾಗಿ ಹೇಳಿದ ಸಿದ್ಧಮುನಿಗಳ ನಿರೂಪಣೆಯನ್ನು ಕೇಳಿ ನಾಮಧಾಕರನು, ಸ್ವಾಮಿ, ತಾವು ನನ್ನ ಅಜ್ಞಾನದ ತಮವನ್ನು ಕಳೆಯುವ ಜ್ಯೋತಿ ಸ್ವರೂಪರಾಗಿರುವರಿ. ತಮ್ಮ ದಯೆಯಿಂದ ಗುರುಪೀಠದ ಪರಂಪರೆಯನ್ನು ತಿಳಿದುಕೊಳ್ಳುವ ಭಾಗ್ಯ ನನ್ನದಾಯಿತು. ಆದರೂ ಗುರುವೇ, ಗುರುದೇವನು ತಾನು ಸ್ವತಃ ತ್ರಿಮೂರ್ತಿಗಳ ಅವತಾರನಾಗಿದ್ದರು ತೀರ್ಥಾಟನೆ ಮಾಡುವ ಅವಶ್ಯಕತೆ ಏನಿತ್ತು? ಹಾಗೂ ಭಾರತದಲ್ಲಿ ಲೆಕ್ಕವಿಲ್ಲದಷ್ಟು ಪವಿತ್ರ ತೀರ್ಥಕ್ಷೇತ್ರಗಳು ಇರುವಾಗೂ ಅವುಗಳೆಲ್ಲವನ್ನ ಕಡೆಗಣಿಸಿ ಶ್ರೀಪಾದವಲ್ಲಭ ಯತಿವರ್ಯನು ಗೋಕರ್ಣ ತೀರ್ಥಕ್ಕೆ ಯಾಕೆ ಹೋದನು? ಇವುಗಳೆಲ್ಲವನ್ನ ವಿವರವಾಗಿ ನನಗೆ ತಿಳಿಸುವ ಕೃಪೆ ಮಾಡಬೇಕೆಂದು ಭಕ್ತಿಯಿಂದ ನಮಿಸಿ ಕೇಳಿಕೊಳ್ಳಲು ಸಿದ್ಧಮುನಿಯು ಗುರುಚರಿತ್ರೆಯನ್ನು ಈ ರೀತಿಯಾಗಿ ವಿಸ್ತರಿಸಿ ಹೇಳತೊಡಗಿದನು. ಶಿಷ್ಯೋತ್ತಮನಾದಂಥ ಧಾರಕನೇ, ನೀನು ಸರಿಯಾದ ಪ್ರಶ್ನೆಯನ್ನೇ ನನಗೆ ಕೇಳಿರುವಿ. ನನ್ನ ಪ್ರಶ್ನೆಗೆ ಉತ್ತರಿಸಲು ನಮಗೆ ತುಂಬ ಸಂತೋಷವನಿಸುತ್ತದೆ. ಶಿಷ್ಯನೇ, ಕೇಳು. ದತ್ತಾತ್ರಾಯನು ದೇವನೆಂಬುದು ನಿಜ. ಆದರೆ ಅವನು ತನ್ನ ಉದ್ಧಾರಕ್ಕಾಗಿ ಈ ತೀರ್ಥಯಾತ್ರೆಯನ್ನು ಕೈಗೊಳ್ಳಲಿಲ್ಲ. ತನ್ನ ಭಕ್ತರಾದ ಸಾಧುಗಳಿಗೆ ದೀಕ್ಷಾ ವಿಧಿಯನ್ನು ಕೊಟ್ಟು ಅವರುಗಳ ಜನ್ಮ ಪಾವನ ಮಾಡುವುದಕ್ಕಾಗಿಯೇ ಆ ಭಕ್ತವತ್ಸಲನಾದ ಸ್ವಾಮಿಯು ಈ ರೀತಿಯಾಗಿ ತೀರ್ಥಯಾತ್ರೆಯನ್ನು ಆಚರಿಸಬೇಕಾಯಿತು. ಅಲ್ಲದೆ ಗೋಕರ್ಣದಲ್ಲಿ ಶಂಕರನ ಪ್ರಾಣಲಿಂಗವು ಪ್ರತ್ಯಕ್ಷವಿರುವುದರಿಂದಾಗಿ ತ್ರಿಮೂರ್ತಿಯ ವಸತಿಗೆ ಅದು ವಿಶೇಷ ಸ್ಥಾನವಾಯಿತು. ಶಿಷ್ಯನೇ, ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಹೇಳಲು ಅನುಪಮವಾಗಿದೆ. ಅಲ್ಲಿ ಮಹಾಬಲೇಶ್ವರ ಎಂಬ ಹೆಸರಿನ ಸ್ವಯಂಭೂ ಲಿಂಗವಿದೆ. ಅದು ಗಣಪತಿಯ ಜಾಣ್ಮೆಯಿಂದಾಗಿ ಅಲ್ಲಿ ಸ್ಥಾಪಿತವಾಯಿತು. ಆ ಕ್ಷೇತ್ರದ ಮಹಾತ್ಮೆಯನ್ನೆಲ್ಲ ಅತ್ಯಂತವಾಗಿ ವಿವರಿಸಿ ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ಪೂರ್ವಕಾಲದಲ್ಲಿ ಪುಲಸ್ಯ ಎಂಬ ಹೆಸರಿನ ಒಬ್ಬ ನಿಷ್ಠಾವಂತ ಬ್ರಾಹ್ಮಣನಿದ್ದ. ಕೈಕಯ ಎಂಬ ಹೆಸರಿನ ಪತಿವ್ರತೆಯು ಆತನ ಮಡದಿಯಾಗಿದ್ದಳು. ಆ ದಂಪತಿಗಳಿಬ್ಬರು ನಿಶ್ಚೀಮ ಶಿವಭಕ್ತರಾಗಿದ್ದರು. ದಿನಾಲು ಲಿಂಗ ಪೂಜೆ ಮಾಡದೆ ಅನ್ನಗ್ರಹಣವನ್ನು ಮಾಡುತ್ತಿರಲಿಲ್ಲ. ಹೀಗಿರುತ್ತರಲು ಒಂದು ದಿವಸ ಅವರ ಪೂಜಾ ಸಮಯದಲ್ಲಿ ಸರಿಯಾಗಿ ಈಶ್ವರಲಿಂಗವು ದೊರೆಯಲಿಲ್ಲ. ಆದ್ದರಿಂದ ತಮ್ಮ ನಿತ್ಯ ವೃತ್ತಕ್ಕೆ ಹಾನಿಯಾಗಬಾರದೆಂಬ ಕಾರಣದಿಂದ ಅವರು ಮೃತ್ತಿಕಾಲಿಂಗ, ಮಣ್ಣಿನ ಲಿಂಗವನ್ನು ಮಾಡಿ ಪೂಜಿಸಿ ಸಂತೋಷಪಟ್ಟರು. ಈ ದಂಪತಿಗಳಿಗೆ ಶೂರನೂ ದೇವಾನು ದೇವತೆಗಳಿಂದ ಸೇವೆ ಮಾಡಿಸಿಕೊಳ್ಳುವನು ಆದ ಒಬ್ಬ ಪರಾಕ್ರಮಿಯಾದಂಥ ಮಗ ಇದ್ದ. ಅವನೇ ದಶಕಂಠನಾದ ರಾವಣನು. ಆತನು ತನ್ನ ತಾಯಿಯ ಬೆಟ್ಟಿಗೆಂದು ಅವಸರದಿಂದ ಬಂದನು. ಹಾಗೂ ತನ್ನ ತಾಯಿಯ ಮಣ್ಣಿನ ಲಿಂಗವನ್ನು ಪೂಜೆ ಮಾಡುತ್ತಿರುವುದನ್ನು ನೋಡಿ ಅವಳಿಗೆ ನಮಸ್ಕರಿಸಿ, ಅಮ್ಮ, ಇದೇನು ಪೂಜೆ ಮಾಡುತ್ತಿರುವೆ ಎಂದು ಕೇಳಿದನು. ಅವಳು ತನ್ನ ನಿತ್ಯ ಪೂಜೆಯ ವಿಷಯವನ್ನು ತಿಳಿಸಿ, ಬೇರೆ ಶಿವಲಿಂಗವು ದೊರೆಯದಿದ್ದ ಪ್ರಯುಕ್ತ ಮೃತ್ತಿಕಾಲಿಂಗವನ್ನೇ ಪೂಜೆ ಮಾಡುತ್ತಿರುವನಂತ ಹೇಳಿದಳು. ಅಮ್ಮ, ನೀನು ದಶಕಂಠ ರಾವಣನ ತಾಯಿಯಾಗಿದ್ದು ಇಂಥ ಮಣ್ಣಿನ ಲಿಂಗವನ್ನು ಪೂಜಿಸುವುದೆಂದರೆ ತುಂಬ ದುರ್ದೈವದ ಸಂಗತಿ ಇದು ಅಮ್ಮ. ಇರಲಿ, ಈ ಪೂಜೆಯಿಂದ ನಿನಗೆ ಬರುವ ಫಲವೇನು ಅಂತ ಪ್ರಶ್ನೆ ಮಾಡಿದನು. ಆಗ ಕೈಕೇಯಿಯು, ಮಗನೇ, ಈ ಶಿವಲಿಂಗದ ಪೂಜೆಯಿಂದ ಕೈಲಾಸ ಪದವು ದೊರೆಯುವುದು ಎಂದು ತಿಳಿಸಿದಳು. ತಾಯಿ ಉತ್ತರ ಕೇಳಿ ಶೂರನಾದ ರಾವಣನು, ಅಮ್ಮ ತಾಯಿ, ನಿನಗೆ ಬೇಕೆನಿಸಿದರೆ ಆ ಕೈಲಾಸವನ್ನು ಉಮಾರಮಣನ ಸಹಿತವಾಗಿ ತಂದು ಲಂಕೆಯಲ್ಲಿ ಸ್ಥಾಪಿಸಿಬಿಡುವೆ. ನೀನೇಕೆ ವೃಥಾ ಪರಿಶ್ರಮ ಪಡುವೆ? ಸ್ವಲ್ಪ ತಾಳು ಅಂತ ನುಡಿದನು. ಮನೋಭಾಗ್ಯದಿಂದ ಕೈಲಾಸಗಿರಿಗೆ ಬಂದು ತಲುಪಿದನು. ಒಂದು ಒಳ್ಳೆಯ ಶಕ್ತಿಯಿಂದ ತನ್ನ 27 ತೋಳುಗಳನ್ನು ಆ ರಜತಗಿರಿಯ ತಳಕ್ಕೆ ಹಾಕಿ ಅಲುಗಾಡಿಸತೊಡಗಿದನು. ಕೈಲಾಸಗಿರಿಯು ಅಲುಗಾಡತೊಡಗ್ತಾ ಇತ್ತು. ತನ್ನ 10 ತಲೆಗಳ ಮೇಲೆ ಆ ಹಿಮಗಿರಿಯನ್ನು ಹೊತ್ತೊಯ್ಯುವ ಉತ್ಸಾಹ ಆತನದಾಗಿತ್ತು. ಕಾರಣ, ಆ ಪರ್ವತಕ್ಕೆ ತಲೆ ಹಚ್ಚಿ ಕೈಗಳನ್ನು ಮೊಳಕಾಲವು ಮೇಲೂರಿ ಕಸುವಿನಿಂದ ಎತ್ತತೊಡಗಿದನು. ಆಗ ಆತನ ಶೌರ್ಯದಿಂದಾಗಿ ಅತಳ ವಿತಳಾದಿ ಸಪ್ತ ಪಾತಾಳಗಳು ಹೊಯ್ದಾಡತೊಡಗಿದವು. ಭೂಭಾರ ಹೊತ್ತು ಆದಿಶೇಷನು ಬೆದರಿ ತತ್ತರಿಸಿದನು. ಇಂದ್ರ, ಕುಬೇರಾದಿ ಅಷ್ಟದಿಕ್ಪಾಲಕರು ಪಟ್ಟಣಗಳೆಲ್ಲ ನಡುಗತೊಡಗಿದವು. ಬ್ರಹ್ಮಲೋಕ, ವೈಕುಂಠ, ಕೈಲಾಸಗಳು ಸಹಿತ ಉರುಳಿ ಬೀಳುವು ಎಂಬಂತೆ ಹೊಯ್ದಾಡತೊಡಗಿದವು. ಗಿರಿಜೆಯು ವಿಸ್ಮಿತಳಾಗಿ ಯೋಗ ನಿದ್ರೆಯಿಂದ ಇಲ್ಲಿದ್ದಂಥ ಶಿವನನ್ನು ಅಲಗಾಡಿಸಿ, ದೇವ, ಇಂದು ಕೈಲಾಸಕ್ಕೆ ಏನೋ ಪ್ರಳಯ ಬಂದಂತಿದೆ, ಬೇಗ ಇದಕ್ಕೆ ಪ್ರತಿಕಾರ ಮಾಡಿರೆಂದು ಶಿವನ ಪಾದಕ್ಕೆ ಎರಗಿದಳು. ಸದಾ
ಆ ಸದಾಶಿವನು ಕಣ್ತೆರೆದು ಜ್ಞಾನದೃಷ್ಟಿಯಿಂದ ನೋಡಿ, ದೇವಿ ಅಂಜಬೇಡ, ಇದು ನನ್ನ ಭಕ್ತನಾದ ರಾವಣನ ಕೈವಾಡವಾಗಿದೆ ಎಂದು ನುಡಿಯುತ್ತಾ ಹಿಮಗಿರಿಯನ್ನ ಎಡಗೈಯಿಂದ ಹತ್ತಿಕ್ಕಿದನು. ಅದರಿಂದಾಗಿ ರಾವಣನು ಪರ್ವತದ ಸಂದಿಯಲ್ಲಿ ಸಿಕ್ಕು ಬಿದ್ದು ವಿಲವಿಲನೆ ಒದ್ದಾಡುತ್ತಾ ಇದ್ದ. ಶಿವನೇ ಶರಣಾಗತನನ್ನ ರಕ್ಷಿಸು ತಂದೆ ಅಂತ ಕೂಗಿಕೊಂಡ. ಭಕ್ತ ವತ್ಸಲನು ಬೋಳೆ ಸ್ವಭಾವದನಾದಂಥ ಶಂಕರನು ಅಷ್ಟರಲ್ಲಿಯೇ ಸಂತೃಪ್ತನಾಗಿ ತನ್ನ ಎಡಗೈಯನ್ನು ಮೇಲಕ್ಕೆತ್ತಲು ಪರ್ವತದ ಭಾರ ಕಡಿಮೆಯಾಗಿ ರಾವಣನು 20 ತೋಳುಗಳು ಪರ್ವತದ ಸಂದಿನಿಂದ ಪಾರಾದವು. ಈ ವಿಷಯದಲ್ಲಿ ಬಲಪ್ರಯೋಗವು ಸಾಗಲಾರದೆಂದು ಮನಗಂಡು ರಾವಣನು ಈಗ ಶಿವನನ್ನ ಭಕ್ತಿಯಿಂದ ಆರಾಧಿಸತೊಡಗಿದನು. ತನ್ನ ಶಿರವನ್ನು ಕೊಯ್ದ ಕೈಯಲ್ಲಿ ಹಿಡಿದುಕೊಂಡನು. ತನ್ನ ಕರಳನ್ನು ತಂತಿಯಂತೆ ಬಿಗಿದು ವೀಣೆ ಮಾಡಿ ಪರಶಿವನ ಸ್ತುತಿಯನ್ನು ಸುಸ್ರಾವವಾಗಿ ಹಾಡತೊಡಗಿದನು. ವೇದಗಳನ್ನು ಒಂದುಗೂಡಿಸಿ ವರ್ಣಕ್ರಮಗಳನ್ನು ವಿಸ್ತರಿಸಿ ಸಾಮವೇದದಲ್ಲಿ ಎಲ್ಲ ರಾಗಗಳನ್ನು ಸಂಯೋಜಿಸಿ ಹಾಡತೊಡಗಿದನು. ಅಷ್ಟಗುಣಗಳನ್ನು, ನವರಸಗಳನ್ನು, ಸಪ್ತಸ್ವರಗಳನ್ನು ತನ್ನ ವೀಣಾನಾದದಲ್ಲಿ ಮೈಗೂಡಿಸಿ ಅತೀ ಭಕ್ತಿಯಿಂದ ಹಾಡತೊಡಗಿದನು. 8 ಗಣಗಳಾದಂಥ ಮ ಯ ರ ಸ ವ ಭ ಜನಗಳನ್ನು ಸಮಯಾನುಸಾರವಾಗಿ ರಾಗೇಶ್ರೀ, ವಸಂತ, ಭೈರವಿ, ನಟನಾರಾಯಣ, ಮೇಘಮಲ್ಲಾರ, ಕೊಲ್ಲಾಳ, ಗೌಡ, ಸರಸ್ವತಿ, ಅಂಧಾಳ, ದ್ರಾವಿಡ, ಕೌಶಿಕ, ಮಾಳ, ದೇವಗಂಗಾಧರ, ಲಲಿತ, ಕರ್ನಾಟಕಿ, ಕೇದರಗೌಳ ಮುಂತಾದ ರಾಗಗಳಲ್ಲಿ ಸಂಯೋಜಿಸಿ ಶಾಂತ, ಭಯಾನಕ, ಅದ್ಭುತ, ಶೃಂಗಾರ, ಹಾಸ್ಯಕರಣ, ರೌದ್ರ, ವೀರ, ಬಿಭಿತ್ಸಗಳೆಂಬ ನವರಸಗಳಲ್ಲಿ ಬೆರೆಸಿ ಮೈಮರೆತು ಹಾಡತೊಡಗಿದನು. ತನ್ನ ತಲೆಗಳನ್ನು ಒಂದೊಂದಾಗಿ ಕಡಿದುಕೊಂಡು ಬಗೆ ಬಗೆಯ ವಾದ್ಯಗಳನ್ನಾಗಿ ಮಾಡಿ ವಾರಿಸುತ್ತಾ ಶಿವಭಕ್ತಿಯಲ್ಲಿ ಮನವನ್ನು ಮರೆತುಬಿಟ್ಟನು. ಈ ಪ್ರಕಾರ ರಾವಣನು ವ್ಯಕ್ತಪಡಿಸಿದ ನಿರ್ವಾಣ ಭಕ್ತಿಗೆ ಇಂದುರನಾದಂಥ ಸಾಂಬನು ಅಂದರೆ ಶಿವನು ಒಳ್ಳೆಯ ಸಂತುಷ್ಟಿ ಹೊಂದಿದನು. ಪಂಚಮುಖ, ದಶಭುಜ, ತ್ರಿನೇತ್ರಗಳಿಂದ ಪರಿಶೋಭಿಸುವ ಆ ಸದಾಶಿವನು ರಾವಣನೆದುರು ಪ್ರತ್ಯಕ್ಷನಾಗಿ ನಿಂತನು. ಭಕ್ತ ಶ್ರೇಷ್ಠನಾದ ರಾವಣನೇ, ನೀನು ಬಯಸುವ ವರವೇನು ಬೇಡಿಕೋ ಎಂದನು. ರಾವಣನು ಶಿವನಿಗೆ ನಮಸ್ಕರಿಸಿ, ಪರಶಿವನೇ, ನಿನ್ನ ಹತ್ತಿರ ನಾನು ಅದಾವ ವರವನ್ನು ಪ್ರಾರ್ಥಿಸಲಿ? ನಿನ್ನ ಕೃಪೆಯಿಂದ ಲಕ್ಷ್ಮಿಯು ನನ್ನ ಮನೆಯ ದಾಸಿಯಾಗಿರುವಳು. ಅಷ್ಟನಿಧಿಗಳು ನನ್ನ ಬಾಗಿಲಲ್ಲಿವೆ. ಬ್ರಹ್ಮನು ನನ್ನ ಮನೆಯ ಜೋಯಿಸನಾಗಿದ್ದಾನೆ. 33 ಕೋಟಿ ದೇವತೆಗಳು, ಅಷ್ಟದಿಗ್ಬಾಲಕರು ನನ್ನ ಸೇವಕರಾಗಿದ್ದಾರೆ. ಇಂದ್ರಜಿತುವಿನಂಥ ಪ್ರತಾಪಶಾಲಿಯಾದಂಥ ಪುತ್ರ, ಕುಂಭಕರ್ಣನಂಥ ಬಲಿಷ್ಠನಾದ ಬಂಧು, ಸುವರ್ಣಮಯವಾದಂಥ ಲಂಕೆಯಂಥ ರಾಜಧಾನಿ ಕೇಳಿದಾಗ ಕೇಳಿದ್ದನ್ನು ಕೊಡುವ ಕಾಮಧೇನು, ಇವೆಲ್ಲವೂ ನನ್ನ ಬಳಿಯಲ್ಲಿವೆ. ಅಲ್ಲದೆ 6 ಕೋಟಿ ವರ್ಷದ ದೀರ್ಘಾಯುಷ್ಯವು ನನಗುಂಟು. ಆದರೆ ತಾಯಿಗೆ ನಿತ್ಯವೂ ನಿನ್ನನ್ನು ಪೂಜಿಸುವ ವೃತ ಉಂಟು. ಅದಕ್ಕಾಗಿ ನಿನ್ನ ವಾಸಸ್ಥಾನವಾದ ಈ ಕೈಲಾಸವನ್ನೇ ನಮ್ಮ ಲಂಕೆಗೆ ಒಯ್ದು ಪ್ರತಿಷ್ಠಾಪಿಸಬೇಕಾಗಿದೆ. ಇದೇ ನನ್ನ ಮನೋರಥವು. ದಯವಿಟ್ಟು ಇದನ್ನು ಪೂರೈಸಿಕೊಡಬೇಕೆಂದು ಕೇಳಿಕೊಂಡನು. ಆತನ ಮಾತಿನಲ್ಲಿ ಅಹಂಕಾರವು ಎದ್ದು ಕಾಣುತ್ತಿದ್ದರೂ ರಾವಣನ ವಿನಂತಿಯನ್ನು ಕೇಳಿದ ಈಶ್ವರನು, ರಾವಣೇಶ್ವರ, ಕೇವಲ ಪೂಜೆಗಾಗಿಯೇ ನನ್ನ ಅವಶ್ಯಕತೆ ಇದ್ದರೆ ಕೈಲಾಸವನ್ನೇ ಹೊತ್ತೊಯ್ದು ಮಾಡುವುದಾದರೇನು? ನಿನಗೆ ನನ್ನ ಆತ್ಮಲಿಂಗವನ್ನೇ ಕೊಟ್ಟು ಬಿಡುವೆ ಎಂದು. ಆ ಲಿಂಗವು ನನ್ನ ಪ್ರಾಣವು. ಅದನ್ನು ನಿತ್ಯವೂ ತ್ರಿಕಾಲ ಪೂಜೆ ಮಾಡಿದವರ ಮನೋಬಯಕೆಗಳೆಲ್ಲವೂ ಈಡೇರುವು. 108 ಸಲ ಷಡಕ್ಷರ ಮಂತ್ರವನ್ನು ಉಚ್ಚರಿಸಿ ಈ ಲಿಂಗಕ್ಕೆ ಏಕಮನಸ್ಸಿನಿಂದ ರುದ್ರಾಭಿಷೇಕ ಮಾಡಿ ಪೂಜಿಸಬೇಕು. ಈ ರೀತಿಯಾಗಿ ಸತತ 3 ವರ್ಷಗಳವರೆಗೆ ನನ್ನ ಆತ್ಮಲಿಂಗವನ್ನು ಪೂಜಿಸಿದರೆ ನೀನು ನನ್ನ ಸ್ವರೂಪವನ್ನೇ ಹೊಂದುವಿ. ಹೀಗೆ ಹೇಳಿದಂಥ ಶಿವನು ಆತ್ಮಲಿಂಗವನ್ನು ಆತನ ಕೈಗಿತ್ತು. ಆದರೆ ರಾವಣ, ಒಂದು ಎಚ್ಚರಿಕೆ, ನೀನು ಲಂಕಾಪಟ್ಟಣವನ್ನು ತಲುಪುವವರೆಗೂ ಈ ಲಿಂಗವನ್ನು ಎಲ್ಲಿಯೂ ನೆಲಕ್ಕಿಡಬೇಡ ಜೋಕಿ ಎಂದು ಹೇಳಿ ಆತ್ಮಲಿಂಗ ಕೊಟ್ಟು ಆಶೀರ್ವದಿಸಿ ಕಳಿಸಿಕೊಟ್ಟನು. ರಾವಣನು ಶಂಕರನಿಂದ ಆತ್ಮಲಿಂಗ ಪಡೆದುಕೊಂಡು ಹೊರಟಿದ್ದನು. ತ್ರಿಲೋಕ ಸಂಚಾರಿಯಾದ ನಾರದನು ನೋಡಿದನು. ದೇವತೆಗಳ ಕಲ್ಯಾಣಕಾರಕ ದೃಷ್ಟಿಯಿಂದ ಇದು ಅನರ್ಥವಾದ ಕೆಲಸವಾಯಿತೆಂದು ಭಾವಿಸಿ ದೇವೇಂದ್ರನಲ್ಲಿಗೆ ಹೋಗಿ ತಕ್ಷಣವೇ ಇದರ ಸುದ್ದಿಯನ್ನು ತಿಳಿಸಿದನು. ಆ ಸುದ್ದಿ ಕೇಳಿ ಬೆದರಿದ ದೇವೇಂದ್ರನು ಕೂಡಲೇ ನಾರದರೊಂದಿಗೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಗೆ ಸಮಾಚಾರ ತಿಳಿಸಿದರು. ಈ ವಿಷಯ ಕೇಳಿದ ಬ್ರಹ್ಮನೂ ಚಿಂತೆಗೀಡಾದನು. ಅವರೆಲ್ಲರೂ ವೈಕುಂಠಕ್ಕೆ ಹೋಗಿ ನಾರಾಯಣನಿಗೆ ಎಲ್ಲ ವಿಷಯ ತಿಳಿಸಿ ಬೇಗನೆ ಇದಕ್ಕೆ ಏನಾದರೂ ಪ್ರತಿಕಾರೋಪಾಯವನ್ನು ಮಾಡಬೇಕು ಎಂದು ತಿಳ್ಕೊಂಡು, ಅಲ್ಲದೆ ಮುಂದೆ ರಾವಣ ವಧೆಗಾಗಿ ರಾಮಾವತಾರ ಮಾಡಿದಾಗ ಈಶ್ವರನು ಕೊಟ್ಟ ಈ ವರವು ಆತ್ಮಲಿಂಗದ ಪೂಜೆಯ ಪುಣ್ಯವು ಗಂಡಾಂತಕಾರಿಯಾಗುವುದೆಂದು ಪರಿಪರಿಯಿಂದ ಪ್ರಾರ್ಥಿಸಿಕೊಂಡರು. ಕೂಡಲೇ ವಿಷ್ಣುವಿಗೆ ಬೋಳೆ ಸ್ವಭಾವದ ಶಂಕರನ ಮೇಲೆ ತುಂಬ ಸಿಟ್ಟು ಬಂತು.
ಕಿಡಿಕಿಡಿಯಾಗಿ ಕೈಲಾಸಕ್ಕೆ ಹೋಗಿ, ಶಂಕರ, ರಾವಣನಿಗೆ ಪ್ರಾಣಲಿಂಗ ಕೊಟ್ಟು ಇದಂಥ ಅನರ್ಥ ಕೆಲಸ ಮಾಡಿಬಿಟ್ಟೆಲ್ಲ. ಆತನು ಮೊದಲೇ ರಾಕ್ಷಸನು, ಈಗಾಗಲೇ ದೇವತೆಗಳನ್ನೆಲ್ಲ ದಾಸರನಾಗಿ ಮಾಡಿಕೊಂಡು ಗೋಳಾಡಿಸುತ್ತಿದ್ದಾನೆ. ಅಂಥ ಕ್ರೂರನಿಗೆ ಆತ್ಮಲಿಂಗ ಕೊಡುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದನು. ಆಗ ಬೋಳಾಶಂಕರನು ತಪ್ಪು ಮಾಡಿದವರಂತೆ, ಏನು ಮಾಡಲಿ ನಾರಾಯಣ, ನಾನು ರಾವಣನ ಅಪ್ರತಿಮ ಭಕ್ತಿಗೆ ಮೆಚ್ಚಿ ಮೈಮರೆತು ಆತ್ಮಲಿಂಗ ನೀಡಿಬಿಟ್ಟೆ. ಒಂದು ವೇಳೆ ಅವನು ಆ ಸಮಯದಲ್ಲಿ ಪಾರ್ವತಿಯನ್ನು ಕೊಡು ಎಂದು ಕೇಳಿದರೂ ನಾನು ಕೊಡಲು ಹಿಂದೆ ಮುಂದೆ ನೋಡುತ್ತಿರಲಿಲ್ಲ. ಅಂದ ಮೇಲೆ ಆತ್ಮಲಿಂಗ ಕೊಡುವುದೇನು ಆಶ್ಚರ್ಯ ಎಂದು ತನ್ನ ಸ್ವಭಾವಕ್ಕನುಸರಿಸಿಯೇ ನುಡಿದೇ ಬಿಟ್ಟನು. ಆಗ ವಿಷ್ಣುವು, ಇನ್ನು ಮೇಲೆ ದೈತ್ಯರಿಗೆ ಹೀಗೆಲ್ಲ ವಿಚಾರಿಸದೆ ವರ ನೀಡಬಾರದೆಂದು ಸೂಚನೆಯನ್ನು ಕೊಟ್ಟು, ಆ ರಾವಣನು ಆತ್ಮಲಿಂಗವನ್ನು ಒಯ್ಯುವುದು ಎಷ್ಟು ಸಮಯವಾದಿತ್ತು ಎಂದು ಶಂಕರನಿಗೆ ಪ್ರಶ್ನೆ ಮಾಡಿದನು. ಅದಕ್ಕೆ ಶಿವನು 5 ಗಳಿಗೆಗಳಾದವು ಎಂದು ಉತ್ತರಿಸಿದೊಡನೆ ವಿಷ್ಣುವಿಗೆ ಸ್ವಲ್ಪ ನೆಮ್ಮದಿಯಾಯಿತು. ಹೇಗೋ ರಾವಣನು ಪ್ರಾಣಲಿಂಗದೊಂದಿಗೆ ಇನ್ನೂ ಲಂಕೆಗೆ ಮುಟ್ಟಿಲ್ಲವೆಂದು ಖಚಿತವಾದ ಕೂಡಲೇ ನಾರಾಯಣನು ಒಂದು ತಂತ್ರ ಹೂಡಿದನು. ಸೂರ್ಯನಿಗೆ ಮರೆಯಾಗಲು ತನ್ನ ಸುದರ್ಶನ ಚಕ್ರವನ್ನು ತೀವ್ರ ಓಡಿಸಿದನು. ಹಾಗೂ ನಾರದನಿಗೆ, ನೀನು ತೀವ್ರ ಹೋಗಿ ರಾವಣನ ಲಂಕೆಯ ಮಾರ್ಗದಲ್ಲಿ ಸಂಧಿಸಿ ಆತನ ಪ್ರಯಾಣಕ್ಕೆ ತಡವಾಗುವಂತೆ ಉಪಾಯ ಮಾಡು. ಸುದರ್ಶನವು ಸೂರ್ಯನಿಗೆ ಮರೆಯಾಗುವ ಕಾರಣದಿಂದ ರಾವಣನಿಗೆ ಸಂಧ್ಯಾ ಸಮಯವಾದಂತೆ ಭಾಸವಾಯಿತು. ಆ ಕಾರಣದಿಂದಾಗಿ ಅವನು ಸೂರ್ಯನಿಗೆ ಆಜ್ಞೆ ಕೊಡಲು ಸಮುದ್ರಕ್ಕೆ ಹೋಗುವಂತೆ ಉಪಾಯ ಮಾಡಿ ನೀನು ಅಲ್ಲಿಂದ ಕಾಲ್ತೆಗೆಯತಕ್ಕದ್ದೆಂದು ಆಜ್ಞೆ ಮಾಡಿ ಕಳಿಸಿಕೊಟ್ನು. ನಂತರ ಅಲ್ಲಿಯೇ ಇದ್ದ ಗಣಪತಿಯನ್ನು ಕರೆದು, ವಿಘ್ನೇಶ, ದುಷ್ಟ ರಾವಣನು ನಿನ್ನ ತಂದೆಯನ್ನು ಮೋಸಗೊಳಿಸಿ ಆತ್ಮಲಿಂಗವನ್ನು ಒಯ್ದಿದ್ದಾನೆ. ಅದು ಲಂಕೆಗೆ ಮುಟ್ಟಿದರೆ ಅನಾಹುತವಾದಿತ್ತು. ಕಾರಣ ನೀನೀಗ ವಾಮನ ಗಿಡ್ಡರ ವಟು ವೇಷ ಧರಿಸಿ ರಾವಣನ ಹತ್ತಿರ ಹೋಗಬೇಕು. ಆತನ ಕಣ್ಣಿಗೆ ಕಾಣುವಂತೆ ಸಮೀಪದಲ್ಲಿಯೇ ಸಮಿದೆ ಅರಳಿ ಕಟ್ಟಿಗೆಗಳನ್ನು ಆಡಿಸುತ್ತಾ ಸುತ್ತಾಡುತ್ತಿರಬೇಕು. ಅಂದರೆ ರಾವಣನು ಸೂರ್ಯನಿಗೆ ಆಜ್ಞೆ ಕೊಡುವ ನಿಮಿತ್ತವಾಗಿ ಆತ್ಮಲಿಂಗವನ್ನು ನಿನ್ನ ಕೈಗೆ ಕೊಡ್ತಾನೆ. ನೀನು ಅವನಿಗೆ ವಿಶ್ವಾಸ ಹುಟ್ಟಿಸಿ ಅದನ್ನು ಕೈಗೆ ತಕ್ಕೊಂಡು ಉಪಾಯದಿಂದ ಅದನ್ನು ಭೂಮಿಯ ಮೇಲೆ ಇಟ್ಟು ಬಿಟ್ಟರೆ ಅದು ಅಲ್ಲಿಯೇ ಸ್ಥಿರಗೊಂಡು ಬಿಡುವುದು. ನೀನು ಇಷ್ಟು ಕೆಲಸ ಮಾಡಬೇಕೆಂದು ಗಣಪತಿಯ ಮನವನ್ನು ಒಲಿಸಿ ಆತನಿಗೆ ಎಳ್ಳುಂಡೆ, ಮೋದಕ, ಕಬ್ಬು, ದಾಳಿಂಬರ ಹಣ್ಣು ಮುಂತಾದ ತಿನಿಸುಗಳನ್ನು ಕಾಣಿಕೆ ಕೊಟ್ಟು ಅವಸರವಾಗಿ ಕಳಿಸಿಕೊಟ್ನು. ಲಂಬೋದರನು ಕುಳ್ಳವಟುವಿನ ವೇಷವನ್ನು ಧರಿಸಿ ತಿನಿಸುಗಳನ್ನೆಲ್ಲ ತಿನ್ನುತ್ತಾ ಪಶ್ಚಿಮ ಸಮುದ್ರದ ದಂಡೆಗೆ, ಅಂದರೆ ರಾವಣನು ಲಂಕೆಗೆ ಹೊರಟ ದಾರಿಯಲ್ಲಿ ಆತನನ್ನು ಕಂಡು ಅಲ್ಲಿಯೇ ಸಮೀಪದಲ್ಲಿ ಸಮಿದೆಗಳನ್ನು ಆಚರಿಸುತ್ತಾ ಸುತ್ತಾಡತೊಡಗಿದನು. ಅಷ್ಟರಲ್ಲಿಯೇ ನಾರದರು ರಾವಣನನ್ನು ಸಂಧಿಸಿ ಆತನೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಿದರು. ಏನು ಲಂಕೇಶ್ವರ, ಎಲ್ಲಿಂದ ಬರೋಣವಾಯಿತು ಎಂದು ನಾರದರು ಕೇಳಿದ ಪ್ರಶ್ನೆಗೆ ರಾವಣನು ಒಳ್ಳೆಯ ಆಡ್ಯತೆಯಿಂದ ತಾನು ಕೈಲಾಸಕ್ಕೆ ಹೋಗಿ ಬಹು ಉಗ್ರ ತಪಸ್ಸನ್ನು ಆಚರಿಸಿದ್ದನ್ನು, ಆತನ ಭಕ್ತಿಗೆ ಮೆಚ್ಚಿ ಸಾಂಬಶಿವನು ಆತ್ಮಲಿಂಗವನ್ನು ಆತನಿಗೆ ವರದಾನ ಮಾಡಿದ್ದನ್ನು, ಆ ಲಿಂಗದ ಅಪಾರ ಮಹಿಮೆಯನ್ನು ವರ್ಣಿಸಿ ಹೇಳಿದನು. ಆಗ ನಾರದರು ಆತನ ಮುಖಸ್ತುತಿ ಮಾಡುತ್ತಾ, ರಾವಣೇಶ್ವರ, ನೀನು ಬಹು ಪುಣ್ಯವಂತನು. ಅದಕ್ಕಾಗಿಯೇ ನೀನು ಪರಶಿವನ ಆತ್ಮಲಿಂಗವು ನಿನಗೆ ಲಭ್ಯವಾಗಿದೆ. ಆ ಲಿಂಗದ ಮಹಿಮೆಯನ್ನೆಲ್ಲ ನಾನು ಬಲ್ಲೆನು. ಎಲ್ಲಿ ನನಗೂ ಸ್ವಲ್ಪ ಆತ್ಮಲಿಂಗವನ್ನು ತೋರಿಸು ಎಂದು ಕೇಳಿದರು. ರಾವಣನು ಲಿಂಗವನ್ನು ಅವರ ಕೈಯಲ್ಲಿ ಕೊಡದೆ ದೂರದಿಂದಲೇ ತೋರಿಸಿದನು. ಆಗ ನಾರದರು ಮೆಚ್ಚುಗೆಯ ಸವಿ ಮಾತಿನಿಂದ, ಆಹಾ ಲಂಕೇಶ, ನೀನು ಧನ್ಯನು. ಈ ಲಿಂಗವು ಬಲು ಮಹತ್ವದ್ದು. ಇದು ಹೇಗೆ ಹುಟ್ಟಿತೆಂಬುದನ್ನು ನಿನಗೆ ಸ್ವಲ್ಪದರಲ್ಲಿ ಹೇಳುತ್ತೇನೆ, ಸ್ವಲ್ಪ ತಿಳಿದುಕೋ ಎಂದು ಆತನನ್ನು ಒಂದು ಮರದ ಕೆಳಗೆ ಕುಳ್ಳಿಸಿಕೊಂಡು ಹೀಗೆ ಹೇಳತೊಡಗಿದನು. ಕೇಳು ರಾವಣ, ಕಾಲಾಗ್ನಿಯನ್ನು ಹೋಲುವ ಒಂದು ಭಯಂಕರವಾದ ಶಾಪದವು ಕೋಣ, ಕುರಿ ಮುಂತಾದ ಅನೇಕ ಪ್ರಾಣಿಗಳು ನುಂಗಿ ಮೇರು ಪರ್ವತದಂತೆ ಬಿದ್ದುಕೊಂಡಿತು. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದು ಸಲ ಬೇಟೆಯಾಡಲೆಂದು ಅಡವಿಗೆ ಬಂದಿದ್ದರು. ಆಗ ಅವರು ತಮ್ಮ ಆಯುಧಗಳಿಂದ ಈ ಮೃಗವನ್ನು ಕೊಂದು ಅಲ್ಲಿಯೇ ಅದರ ಮೆದಸ್ಸನ್ನು ತಿಂದರು. ರಾವಣೇಶ್ವರ, ಆ ವನ್ಯ ಮೃಗಗಳಿಗೆ 3 ಕೋಡುಗಳಿದ್ದವು. ಅವುಗಳ ಕೆಳಭಾಗದಲ್ಲಿ 3 ಲಿಂಗಗಳಿದ್ದವು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಅವುಗಳಲ್ಲಿ ಒಂದೊಂದನ್ನು ಹಂಚಿಕೊಂಡರು. ಆ ಲಿಂಗಗಳೇ ಅವರ ಅಪಾರ ಮಹಿಮೆಗೆ ಕಾರಣವಾದಂಥ ಆತ್ಮಲಿಂಗಗಳು ಆದಬಿಟ್ಟು. ಇನ್ನು ಈ ಲಿಂಗ ಮಹಿಮೆಯನ್ನು ಹೇಳಬೇಕಂದ್ರೆ, ಇದನ್ನು 3 ವರ್ಷಗಳವರೆಗೆ ಸತತವಾಗಿ ಪೂಜೆ ಮಾಡಿದವರು ಸಾಕ್ಷಾತ್ ನಿರ್ಗುಣ ಈಶ್ವರನೇ ಆಗುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ಲಿಂಗದ ಮಹಿಮೆಯು ಇನ್ನೂ ಅಪಾರವಾಗಿದೆ. ಅದನ್ನೆಲ್ಲ ಸವಿಸ್ತಾರವಾಗಿ ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳು ಎಂದರು. ಅದಕ್ಕೆ ರಾವಣನು ಮೇಲುಳುತ್ತಾ,
ಈಗ ನನಗೆ ಅಗತ್ಯವಾದ ಕೆಲಸಗಳಿವೆ. ನನ್ನ ತಾಯಿಗೆ ಈ ಆತ್ಮಲಿಂಗವನ್ನು ತಲುಪಿಸಲು ತಡವಾಗಬಾರದು. ನಾನಿನ್ನು ಬರುತ್ತೆ ಎಂದು ಹೊರಡಲು ದ್ಯುಕ್ತನಾದನು. ಆಗ ನಾರದನು ಅನಿವಾರ್ಯವಾಗಿ ಮೇಲೇಳುತ್ತಾ, ರಾವಣೇಶ್ವರ, ಸಹಸ್ರಾರು ವೇದಗಳನ್ನು ಓದಿಕೊಂಡ ಪಂಡಿತನೇನು, ಮಹಾ ಧರ್ಮಿಷ್ಠನು, ಹಾಗೂ ಈಗ ಸಂಧ್ಯಾ ಸಮಯವಾಗಿದೆ. ಸೂರ್ಯನಿಗೆ ಅಗ್ರ ಕೊಡದೆ ಹೋದರೆ ನಿನಗೆ ಸಂಧ್ಯಾಲೋಪ ಪಾಪ ಬರುವುದಿಲ್ಲವೇ? ನಾವಂತೂ ಇಲ್ಲಿಯೇ ಸಮುದ್ರ ತೀರದಲ್ಲಿ ಸಂಧ್ಯಾ ವಂದನೆ ಮುಗಿಸಿಕೊಂಡು ಮುಂದೆ ಪ್ರಯಾಣ ಬೆಳೆಸುವು. ಇದರ ಮೇಲೆ ನಿನ್ನಿಷ್ಟ ಎಂದು ನುಡಿದು ಸಾಗರದತ್ತ ಹೊರಟು ಹೋದರು. ನಾರದರು ಹೊರಟು ಹೋದ ನಂತರ ರಾವಣನು ವಿಚಾರ ಗೊಂದಲಕ್ಕೆ ಬಿದ್ದು ತನ್ನಲ್ಲಿಯೇ ಯೋಚಿಸತೊಡಗಿದನು. ಆಗ ತ್ರಿಕಾಲಗಳಲ್ಲಿಯೂ ತಪ್ಪದೆ ಸಂಧ್ಯಾ ವಂದನೆಯನ್ನು ಆಚರಿಸುತ್ತಾ ಬಂದಿದ್ದೇನೆ. ಹೀಗಿದ್ದು ಇಂದು ನನಗೆ ಋತಭಂಗವಾಗುವುದಲ್ಲ ಎಂದು ಯೋಚಿಸುತ್ತಾ ಅತ್ತಿತ್ತ ನೋಡುವಷ್ಟರಲ್ಲಿ ವಟುರೂಪದಿಂದ ಸಮಿತಿಗಳನ್ನು ಆರಿಸ್ತಾ ಇದ್ದಂಥ ಗಣಪತಿಯು ಆತನ ದೃಷ್ಟಿಗೆ ಬಿದ್ದನು. ಬ್ರಹ್ಮಚಾರಿಯು ನದಿಯ ದಂಡೆಗುಂಟ ಆಡುತ್ತಿರುವುದನ್ನು ಕಂಡು ಕೂಡಲೇ ರಾವಣನು ಹೀಗೆ ಯೋಚಿಸತೊಡಗಿದನು. ಶಿವನಂತೂ ಆತ್ಮಲಿಂಗವನ್ನು ನೆಲದ ಮೇಲೆ ಇಡಕೂಡದೆಂದು ಆಜ್ಞೆ ಮಾಡಿದ್ದಾನೆ. ಒಂದು ವೇಳೆ ಈ ವಟುವಿನ ಕೈಯಲ್ಲಿ ಕೊಟ್ಟು ನನ್ನ ಸಂಧ್ಯಾವಂದನೆಯನ್ನು ತೀರಿಸಿಕೊಂಡರೆ ಹೇಗೆ? ಹೌದೇ, ಇದು ಯುಕ್ತವೂ ಹೌದು ಎಂದು ವಿಚಾರಿಸಿ ಗಣಪತಿಯ ಕಡೆಗೆ ಸಾಗತೊಡಗಿದನು. 10 ತಲೆಯ ರಾವಣನನ್ನು ಕಂಡೊಡನೆ ವಟುವೇಷದ ಗಣಪತಿ ಅಂಜಿ ಹೋಗುವನಂತೆ ನಟನ ಮಾಡತೊಡಗಿದನು. ಆಗ ಲಂಕೇಶ್ವರನು ಆ ವಟುವನ್ನು ಸವಿಮಾತುಗಳಿಂದ ಕರೆದು ಮೊದಲು ಕೆಲವು ಪ್ರಶ್ನೆಗಳನ್ನು ಕೇಳಿ ಪರಿಚಯ ಮಾಡಿಕೊಂಡು ಆಮೇಲೆ ಹುಡುಗನ ಮುಗ್ಧತೆಯನ್ನು ಕಂಡು, ಹುಡುಗ ಸಂಭಾವಿತನಾಗಿದ್ದಾನೆ, ಈತನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಟ್ಟು ಸಂಧ್ಯಾವಂದನೆ ಮುಗಿಸಿಕೊಳ್ಳಲಿಕ್ಕೆ ಅಡ್ಡಿಲ್ಲ ಎಂದು ಆಲೋಚಿಸಿ, ಮಗು, ನಾನು ತೀವ್ರ ಹೋಗಿ ಸಂಧ್ಯಾವಂದನೆಯನ್ನು ಮುಗಿಸಿಕೊಂಡು ಬರುವೆ. ಅಲ್ಲಿವರೆಗೆ ದಯವಿಟ್ಟು ಈ ಲಿಂಗವನ್ನು ಹಿಡಿದುಕೊಂಡು ನಿಲ್ಲು, ನೆಲಕ್ಕೆ ಮಾತ್ರ ಇಡಬೇಡ ಜೋಕೆ ಎಂದು ಹೇಳಿ ಆತ್ಮಲಿಂಗವನ್ನು ಗಣಪತಿಯ ಕೈಯಲ್ಲಿ ಕೊಟ್ಟು ಸಂಧ್ಯಾವಂದನೆಗೆ ಹೋಗಿಬಿಟ್ಟನು. ಗಣಪತಿಯು ನಿರಾಕರಿಸುವವನಂತೆ ಒಂದು ಹೆಜ್ಜೆ ಹಿಂದೆ ಸರಿದು ನಾವಲ್ಲಪ್ಪ ಅಂದುಬಿಟ್ಟ. ಆಗ ಲಿಂಗವು ತುಂಬ ಭಾರವಾಗಿರ್ಬೋದು, ನಾನಾದರೂ ಸಣ್ಣವನು, ಆದರೆ ಆ ಭಾರ ತಡೆಯುವುದು ಆಗುವುದಿಲ್ಲ, ಏನು ಮಾಡಲಿ ಅಂದಾಗ ನಿನ್ನಿಂದ ಈ ಕೆಲಸ ಆಗಲಾರದು ಎಂದು ಹೇಳಿದನು. ರಾವಣನು ಅಷ್ಟಕ್ಕೆ ಬಿಡಲಿಲ್ಲ. ಇಲ್ಲ ಬ್ರಹ್ಮಚಾರಿ, ಇದು ಅಷ್ಟೊಂದು ಭಾರವಾಗಿಲ್ಲ, ನಾನು ಬೇಗ ಬಂದು ಬಿಡುವೆ, ಸ್ವಲ್ಪ ಹೊತ್ತು ಮಾತ್ರ ಇದನ್ನು ಹಿಡಿದುಕೊಂಡು ಇಲ್ಲಿಯೇ ನಿಲ್ಲು ಎಂದು ಒತ್ತಾಯಪಡಿಸುತ್ತಿದ್ದನು. ಆಗ ಗಣಪತಿಯು ತನಗೆ ಲಿಂಗವು ಭಾರವೆನಿಸಿದರೆ ರಾವಣನನ್ನು 3 ಸಲ ಕೂಗಿ ಕರೆಯುವುದಾಗಿ, ಒಂದು ವೇಳೆ ಅಷ್ಟಕ್ಕೂ ಬಾರದಿದ್ದರೆ ಲಿಂಗವನ್ನು ನೆಲಕ್ಕಿಡುವುದಾಗಿಯೂ ರಾವಣನೊಡನೆ ಕರಾರು ಮಾಡಿಕೊಂಡು ಆತ್ಮಲಿಂಗವನ್ನು ಕೈಗೆ ತೆಗೆದುಕೊಂಡನು. ಗಣಪತಿಯ ಕೈಗೆ ಆತ್ಮಲಿಂಗವು ಬಂದೊಡನೆ ಸ್ವರ್ಗವಾಸಿಗಳಾದ ದೇವತೆಗಳು ಮುಂದೇನು ಕೌತುಕ ನಡೆಯುವುದು ನೋಡಬೇಕೆಂದು ಆಕಾಶದಲ್ಲಿ ವಿಮಾನಾರೂಢರಾಗಿ ನೋಡುತ್ತಾ ಕುಳಿತರು. ಇತ್ತ ರಾವಣನು ಅವಸರದಿಂದ ಸಮುದ್ರದ ತೀರಕ್ಕೆ ಸಾಗಿ ಕೈಕಾಲು ಮುಖ ತೊಳೆದುಕೊಂಡು ಸಂಧ್ಯಾವಂದನೆಗೆ ಕುಳಿತುಕೊಂಡನು. ಆತನು ಅಚಮನ ಪ್ರಾಣಾಯಾಮಾದಿಗಳನ್ನು ಮುಗಿಸುವಷ್ಟರಲ್ಲಿಯೇ ವಿನಾಯಕನು, ರಾವಣೇಶ್ವರ, ನನಗೆ ಈ ಲಿಂಗವು ಭಾರವಾಗುತ್ತಿದೆ, ಬೇಗ ಬಂದು ಇದನ್ನು ತೆಗೆದುಕೋ ಎಂದು ಮೊದಲನೇ ಸಲ ಕೂಗಿದನು. ರಾವಣನು ಬರುವೆ, ಸ್ವಲ್ಪ ಸಮಯ ತಾಳು ಎಂದು ಸಂಧೆ ಮಾಡಿದನು. ತನ್ನ ಸಂಧೆಯನ್ನು ಮುಂದುವರಿಸಿದನು. ಅವನು ಒಳ್ಳೆಯ ವಿವೇಕದಿಂದ ಸೂರ್ಯನಿಗೆ ನ್ಯಾಸಪೂರ್ವಕವಾಗಿ ಅಗ್ರ ಕೊಡುತ್ತಿರುವ ಸಮಯದಲ್ಲಿ ಗಣಪತಿಯು ಆತನನ್ನು ಮತ್ತೊಮ್ಮೆ ಕೂಗಿ ಕರೆದನು. ರಾವಣೇಶ್ವರ, ತನಗೆ ಲಿಂಗವು ಭಾರವಾಗಿದೆ, ಬೇಗ ಬಾ ಎಂದು ಕೇಳಿಕೊಂಡನು. ರಾವಣನು ಆಗಲೂ ಕೈ ಸನ್ನೆ ಮಾಡಿ ಇನ್ನೂ ಸ್ವಲ್ಪ ತಾಳಿಕೋ ಎಂದು ಸೂಚಿಸಿದನು. ಗಾಯತ್ರಿ ಜಪ ಮಾಡತೊಡಗಿದನು. ಸ್ವಲ್ಪ ಸಮಯ ಸರಿತು. ಆಗ ರಾವಣೇಶ್ವರನು ಧ್ಯಾನಮಗ್ನಾಗಿ ಕುಳಿತುಕೊಂಡಿದ್ದನು. ಗಣಪತಿಯು ಅದೇ ವೇಳೆಯೇ ಆತನನ್ನು ಮತ್ತೊಮ್ಮೆ ಕೂಗಿದನು. ಧ್ಯಾನನಸ್ಥನಾದ ಲಂಕೇಶನಿಗೆ ಆ ಕೂಗು ಕೇಳಿಸಲೇ ಇಲ್ಲ. ಆಗ ಗಣಪತಿಯು ಎಲ್ಲ ದೇವರ ಸಾಕ್ಷಿಯಾಗಿ ಲಿಂಗವನ್ನು ಕೆಳಗಿಡುವೆನೆಂದು ಉಚ್ಚರಿಸುತ್ತಾ ಮನದಲ್ಲಿಯೇ ನಾರಾಯಣನ ನೆನೆದು ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಟ್ಟುಬಿಟ್ಟನು. ಒಡನೆಯೇ ದೇವತೆಗಳೆಲ್ಲರೂ ಆಕಾಶದಿಂದ ಹೂಮಳೆಯನ್ನು ಸುರಿಸತೊಡಗಿದರು. ರಾವಣನು ಸಂಧೆ ಮುಗಿಸಿ ಗಡಿಬಿಡಿಯಿಂದ ಬಂದು ನೋಡುವಷ್ಟರಲ್ಲಿಯೇ ಆತ್ಮಲಿಂಗವು ನೆಲಕ್ಕೆ ಆವರಿಸಿ ಬಿಟ್ಟಿತ್ತು. ಇದನ್ನು ಕಂಡು ರಾವಣನಿಗೆ ತುಂಬ ಕೋಪ ಬಂದಿತ್ತು. ಮುಖ ಚಿಕ್ಕದು ಮಾಡಿಕೊಂಡು ಅಲ್ಲಿಯೇ ನಿಂತಿದ್ದ ಗಣಪತಿ ತಲೆಗೆ ತನ್ನ ಬಲವಾದ ಮುಷ್ಟಿಯಿಂದ ಗುದ್ದಿದನು. ವಿನಾಯಕನಳುತ್ತಾ ತನ್ನ ತಂದೆಗೆ ತಿಳಿಸುವನೆನ್ನುತ್ತಾ ಅಲ್ಲಿಂದ ಕಾಲು ತೆಗೆದು ಮರೆಯಾದನು. ನಂತರ ರಾವಣನು ತನ್ನ 20 ತೋಳುಗಳಿಂದ ಆ ಆತ್ಮಲಿಂಗವನ್ನು ಗಟ್ಟಿಯಾಗಿ ಹಿಡಿದು ಮೇಲೆ ಕೆತ್ತುಕೊಳ್ಳುವ ಪ್ರಯತ್ನ ಮಾಡತೊಡಗಿದನು. ಅವನೆಷ್ಟೇ ಪ್ರಯತ್ನಿಸಿದರೂ ಲಿಂಗವು ಮೇಲೆ ಏಳದಾಗಲು ಅದನ್ನು ಪೂರ್ಣ ಕಸುವಿನಿಂದ ಮಹಾಬಲದಿಂದ ತನ್ನ ಮುಷ್ಟಿಯಲ್ಲಿ ಹಿಚುಕಿ ತಿರುಗಾಡಿಸಿ ನೆಲದಿಂದ ಹೊರತೆಗೆದುಕೊಳ್ಳಲು ಪ್ರಯತ್ನಿಸಿದನು. ಆದರೆ ಆತನ ಆ ಯುಕ್ತಿಯಿಂದ ಭೂಮಿಯು ಅದರತೊಡಗಿತೇ ಹೊರತು ಲಿಂಗವು ಮಾತ್ರ ಮಿಸುಕಾಡಲಿಲ್ಲ. ಆಗ ತನ್ನ ಮೂರ್ಖತನಕ್ಕಾಗಿ ತಲೆ ಪಡೆದುಕೊಳ್ಳುತ್ತಾ ಉಪಾಯಗಾಣದೆ ಶಿವನನ್ನು ಮೆಚ್ಚಿಸುವುದಕ್ಕಾಗಿ ಮತ್ತೊಮ್ಮೆ ತಪಸ್ಸನ್ನು ಆಚರಿಸುವ ನಿರ್ಧಾರದಿಂದ ಹೊರಟು ಹೋದನು. ರಾವಣನು ಭೂಮಿಗೆ ಬಿದ್ದ ಆತ್ಮಲಿಂಗವು ಮಹಾಬಲದಿಂದ ಕೀಳಲೆತ್ನಿಸಿದರೂ ಅದು ಬರಲಿಲ್ಲವೆಂಬ ಕಾರಣದಿಂದಲೇ ಆ ಲಿಂಗಕ್ಕೆ ಮಹಾಬಲೇಶ್ವರ ಲಿಂಗವೆಂದು ಹೆಸರಾಯಿತು. ಹಾಗೂ ರಾವಣನು ಆ ಪ್ರಾಣಲಿಂಗವನ್ನು ತನ್ನ ಬಲವಾದ ಮುಷ್ಟಿಯಲ್ಲಿ ಹಿಡಿದು ತಿರುಗಾಡಿಸಿದ ಕಾರಣದಿಂದ
ಅದರ ಆಕಾರವು ಆಕಳ ಕಿವಿಯಂತಾಯಿತು. ಅದೇ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಗೋಕರ್ಣ ಆಕಳ ಕಿವಿಯ ಕ್ಷೇತ್ರವೆಂದು ಹೆಸರಾಯಿತು. ಸ್ಕಂದ ಪುರಾಣಗಳಲ್ಲಿ ಈ ಗೋಕರ್ಣ ಕ್ಷೇತ್ರದ ಮಹಿಮೆಯು ಉಪಮಾತೀತವಾಗಿ ಹೇಳಲ್ಪಟ್ಟಿದೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲಿಗೆ ಶ್ರೀ ಗುರು ಚರಿತ್ರೆ ಎಂಬ ಅಮೃತಮಯವಾದ ಕಥಾ ಕಲ್ಪತರುವಿನಲ್ಲಿ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣ ಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.